ಐಕೂರಾರ್ಯ ಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದ ವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ನೀನಾಳುವ ಬಂಟರ ಕಣ್ಣೆತ್ತಿ ನೋಡಿ ಬದುಕಿ ಬಾಳುವ ದುಷ್ಟ ದೇವತೆಗಳುಂಟೆ, ತ್ರಿಲೋಚನಾದಿಗಳು ನಿನ್ನವರೆಂದಡೆ, ಮೇಲಾಗಿ ಕಾವು ತಿಪ್ಪರು ಭೀತಿ ತಿಳಿದು, ಪೇಳಲೆನಯ್ಯ ಕಟ್ಟಾಳೆ ಎಣಿಸುತ್ತ ಕೇಳುತ್ತಾ ಕೇವಲ ಬೆರಗಾಗಿ ಹರೋ, ಏಳೇಳು ಲೋಕವನ್ನು ಆಳುವ ಸಮರ್ಥರು, ಶ್ರೀಲೋಲ ನಿನ್ನ ದಾಸರೆಂದರಾಗೆ ಪಾಲಿಸುತ್ತಿಪ್ಪರು, ಎಲ್ಲೆಲ್ಲಿ ಚರಿಸಿದರು ವಾಲಯ ಬೆನ್ನ ಬಿಡದೆ, ನಿತ್ಯ ಕೀಳು ದೈವಂಗಳ ಭೀತಿ ಗಂಜುವನಾರು, ಏಳಲವಲ್ಲದೆ ನಿನ್ನವರಿಗೆ ಉಳಿಗವೆಂದರೆ ಪೊಂದಿ ಮಾಳ್ಪ, ಉಳಿಗವಲ್ಲದೆ ಮತ್ತಾವದೈ ತೇಲಿಸಬೇಕಾದರೂ ಈ ಸಾಗಾಯಿ ಅಲ್ಲದೆ, ತೇಲಿಸುವುದೇ ಕಲ್ಲು ಕಟ್ಟಿಕೊಳ್ಳಲು, ಬಾಲಕ್ರೀಡೆಯಾಡುವ ವಿಜಯ ವಿಠಲ ನಿನ್ನ ಪೋಲುವ ದೈವ ಕಾಣೆ ಪೊಡವಿಯೊಳಗೆ. ಪೃಥುವಿ ಪಾಲನ ಪುತ್ರ ಶತದಡ್ಡನಾದರೂ ಪ್ರತಿದಿನದಲ್ಲಿ ಪಂಡಿತ ಪಾಮರರು ಅತಿಶಯವಾಗಿ ಅಂಜುತ್ತಲಿಪ್ಪರು, ಕೆಲವು ಸ್ತುತಿಸುವರು ಕೆಲವರು ಗತಿದಾತ ಲಕ್ಷ್ಮೀಪತಿ ನಿನ್ನ ಪಾದವನುತಿಸುವ ಮಾನವನು, ಚತುರನಾಗಲಿ ಅವನ ಹಿತದೊಳಗೆ ದೇವತೆಗಳು ಇದ್ದು ಸಂತತ ಕೊಂಡಾಡುವರು, ಖತಿಗೊಳಿಸುವ ದುರುಳ ತತಿಗಳು ಇವನ ಕಾಣುತ್ತಲೇ ಪಲಾಯನ ಪ್ರತಿಮಾತಾಡದೆಲೆ, ಯತಿಗಳ ಮನೋಹರ ವಿಜಯ ವಿಠಲ ನಿನಗೆ ಸುತರೆಂಬರು ಭಕುತ ಜನವಲ್ಲದೆ ಇತರಾದಿಗಳು. ನಡಿವದು ನುಡಿವದು ಕೊಡುವುದು ಕೇಳುವುದು, ಹಿಡಿವದು ಬಿಡುವುದು ಇಡುವುದು ತಡವದು, ಕೊಡುವುದು ತೊಡುವುದು ಕೆಡುವುದು ಉಳಿವುದು, ಅಡೆಯಿಟ್ಟು ಮತ್ತಡಿ ತೆಗೆದು ಮುಂದಿಡುವುದು, ಬಡತನ ಭಾಗ್ಯವು ಕಡು ದುಃಖ ಸುಖಗಳು, ಎಡಿಗಡಿಗೆ ನಾನು ಪಡೆದ ಕಾರಣಗಳು, ಕಡಲ ತೆರೆ ಒಡಗೂಡಿ ಬರುತ್ತಿಪ್ಪ ಸಡಗರವೆಲ್ಲವೂ, ಒಡೆಯ ನಿನ್ನಾಧೀನ ಉಡಿಯಲ್ಲಿ ಶಿಶುವಿನ ಕೆಡಹಿ ಕಟ್ಟಿಕೊಂಡು ಪಡೆದ ಜನನಿ ಅಡಿಗಡಿಗೆ ನಸು ನಗುವಂತೆ, ಜಡಮತಿ ಹರ ನಮ್ಮ ವಿಜಯ ವಿಠಲ ನೀನೆ, ದೃಢ ಬಕುತರಿಗೆ ಬಿಡದೆ ಲಾಲಿಸಿ ಪಾಲಿಪೆ. ಮನೆಯ ಕಟ್ಟಿಸಲಿಲ್ಲ, ಮಾಳಿಗೆ ತೋಯಿಸಲಿಲ್ಲ, ಹಣ ತರಿಸಲಿಲ್ಲ, ಉಪವಾಸವಿಡಲಿಲ್ಲ, ಧನಿಕ ನೆನೆಸಲಿಲ್ಲ, ಬಡವನ್ನ ಮಾಡಲಿಲ್ಲ, ವನಜಾನಾಭನೆ ನಿನ್ನ ನೆನೆದ ಭಕ್ತರಿಗೆ ಅಣು ಮಾತ್ರ ಪ್ರಯಾಸವನು ತಂದು ಕೊಡದಲೆ, ಅನುದೀನ ಸಲಹುವ ನಿಮಿತ್ಯ ಬಂಧು ಮನಮೆಚ್ಚ ಫಲವಿವ ವಿಜಯ ವಿಠಲ ತನ್ನ ಕನಸಿನಲ್ಲಿ ಕೊಂಡಾಡೆ ಮನಸ್ಸಿನಲ್ಲಿ ನಿಲುವ. ಸ್ವಾತಂತ್ರ್ಯ ನಮ್ಮ ಸ್ವಾಮಿ ಮತ್ತವನದ ಆದರುಂಟೆ, ಈತನ ಸೇವಕರಾಗಿ ಪಾತಕ ಕಳಕೊಳ್ಳಿ, ಯಾತಕ್ಕೆ ಸಂಶಯ ಮಾಡುವುದೇ ಸಲ್ಲ, ಭೀತಿ ನಿಮಗೆ ಇಲ್ಲ ಭೂತಳದೊಳಗೆಲ್ಲ, ಪೀತಾಂಬರಾದರ ವಿಜಯ ವಿಠಲರೇಯನ ದೂತನಾದವನಿಗೆ ದುಷ್ಕರ್ಮ ನಿಲ್ಲವೇ ನೋಡ. ದೊರೆಯೆಂದರೆ ನಮ್ಮ ಸಿರಿ ಅರಸನೆ ದೊರೆ, ದೊರಕುವಂತೆ ಭಜಿಸಿ ವಿಜಯ ವಿಠಲನ ಪಾದ, ದೊರೆಯೆಂದರೆ ನಮ್ಮ ಸಿರಿ ಅರಸನೆ ದೊರೆ, ದೊರಕುವಂತೆ ಭಜಿಸಿ
ವಿಜಯ ವಿಠಲನ ಪಾದ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿಯಲ್ಲಿ ಒಂದು ಸುಳಾದಿಯ ಅರ್ಥ ತಿಳಿಲಕ್ಕೆ ಪ್ರಯತ್ನ ಮಾಡೋಣ. ನೀನಾಳುವ ಬಂಟರ ಕಣ್ಣೆತ್ತಿ ನೋಡಿ ಬದುಕಿ ಬಾಳುವ ದುಷ್ಟ ದೇವತೆಗಳುಂಟೆ. ದೇವರ ಬಂಟ ದಾಸ ಅಂತ ಅನಿಸ್ಕೊಂಡ್ರೆ, ದೇವರು ನಮ್ಮನ್ನು ಆಳ್ತಾ ಇದ್ದಾನೆ, ನಾವು ದೇವರ ದಾಸ ಅಂತ ಅನಿಸ್ಕೊಂಡ್ರೆ ನಮ್ಮನ್ನು ಕಣ್ಣೆತ್ತಿ ದುಷ್ಟ ದೇವತೆಗಳು ನೋಡ್ಲಿಕ್ಕೆ ಧೈರ್ಯ ಇಲ್ಲ ಅವರಿಗೆ. ಕೆಟ್ಟ ಗ್ರಹಗಳಾಗಲಿ ದುಷ್ಟ ದೇವತೆಗಳಾಗಲಿ ಅವ್ರ ಕಡೆ ತಿರುಗಿ ನೋಡ್ಲಿಕ್ಕೂ ಆಗಲ್ಲ. ಅಂದರೆ ಇಲ್ಲಿ ದಾಸ ಅಂತ ಅನಿಸ್ಕೋಬೇಕು, ನಾನು ಶ್ರೀಹರಿಯ ದಾಸ ಅಂತ ಅನಿಸ್ಕೋಬೇಕು. ಅಂದರೆ ಸಂಪೂರ್ಣ ಒಂದೊಂದು ನಿಮಿಷ ನಮ್ಮ ಒಳಗೆ ಆಗಲಿ ಹೊರಗಿದ್ದವರ ಒಳಗೆ ಆಗಲಿ ಯಾರೊಳಗೆ ಆಗಲಿ ಅವ್ರು ಏನು ಅನ್ನಲಿ ಹೊಗಳ್ಳಿ ಬೈಲಿ ಏನು ಮಾಡಿದರೂ ಒಳಗೆ ನಿಂತು ಸ್ವಾಮಿ ಮಾಡಿಸ್ತಾ ಇದ್ದಾನೆ. ನಾನು ಅಸ್ವತಂತ್ರ, ನನಗೆ ಸ್ವತಂತ್ರ ಇಲ್ಲ, ಜೀವ ನಾನು ಬೇರೆ ಜೀವ ಬೇರೆ, ಈ ಶರೀರ ನನ್ನದಲ್ಲ, ಇವೆಲ್ಲ ತಿಳ್ಕೊಂಡು ಸ್ವಾಮಿ ಮಾತ್ರ ಮಾಡಿಸ್ತಾ ಇದ್ದಾನೆ ಅಂತ ಯಾರು ಅನ್ಕೋತಾರೋ ಅವರಿಗೆ ದುಷ್ಟ ದೇವತೆಗಳು ಕೂಡ ಕಣ್ಣೆತ್ತಿ ನೋಡಲ್ಲ ಅಂತ ಹೇಳ್ತಾರೆ. ಹಾಗೆ ತ್ರಿಲೋಚನಾದಿಗಳು ನಿನ್ನವರೆಂದೆಡೆ ಮೇಲಾಗಿ ಕಾವು ತಿಪ್ಪರು ಭೀತಿ ತಿಳಿದು, ನಿನ್ನವರು ಅಂತ ಗೊತ್ತಾದ ಮೇಲೆ ನಿನ್ನ ಭಕ್ತರು, ನಿನ್ನ ಬಂಟ ಸ್ವಾಮಿಯ ಬಂಟರು ಅಂತ ಗೊತ್ತಾದ ಮೇಲೆ ರುದ್ರಾದಿ ದೇವತೆಗಳು ಕೂಡ ನಿನ್ನ ರಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಏನಂತ ಹೇಳಬೇಕಪ್ಪ, ನೀನು ಒಂದು ನಂಬಿಕಸ್ಥನಾದ ಬಂಟ ಅಂತಾತ ಇದ್ದ ಮೇಲೆ ಎಲ್ಲರೂ ಬೆರಗಾಗ್ಬಿಡ್ತಾರಂತ ನಿನ್ನ ನೋಡಿ. 7 ಲೋಕವನ್ನು ಆಳೋ ಆ ಸಮರ್ಥರು ಕೂಡ, ರಾಜಗಳು, ಆ ಚಕ್ರವರ್ತಿಗಳು, ಇವರೆಲ್ಲರೂ ಕೂಡ ಶ್ರೀಲೋಲ ನಿನ್ನ ದಾಸರೆಂದಾಗೆ ಪಾಲಿಸುತ್ತಿಪ್ಪರು ಎಲ್ಲೆಲ್ಲಿ ಚರಿಸಿದರು. ಎಲ್ಲೆಲ್ಲಿಗೆ ಹೋದರೆ ಕೂಡ ನಿನ್ನ ದಾಸ ಅಂತ ಗೊತ್ತಾದರೆ, ಇದು ನಮ್ಮ ವಿಜಯದಾಸರ ಕಥೆಯಲ್ಲೇ ಗೊತ್ತಾಗತ್ತೆ. ಯಾವಾಗ ವಿಜಯದಾಸರಿಗೆ ವಿಜಯ ವಿಠಲ ಅಂಬೋ ಅಂಕಿತ ಪ್ರಧಾನ ಬರ್ತದೋ, ದಾಸ ಅಂಬೋದು ಗೊತ್ತಾದಗಳಿಗೆ ಎಲ್ಲಿ ಹೋದರೆ ಅಲ್ಲಿ ಜನ ಸಮೂಹ. ಇವ್ರು ಏನು ಮಾಡೋದು ಬೇಕಾಗಿಲ್ಲ, ಅವ್ರು ಹಿಂದೆ ಬರ್ತಾ ಇದ್ರು, ಎಲ್ಲದಕ್ಕೆ ಊಟದಕ್ಕೆ ವ್ಯವಸ್ಥೆ, ಅದಕ್ಕೆ ಆಮೇಲೆ ಕರೆಯೋದು, ಎಲ್ಲ ರಾಜುಗಳು ಬರೋದು, ಮಾತಾಡಿಸೋದು, ನೀನು ಹೇಳಿದ್ದು ಮಾಡ್ತೀವಿ ಅಂತ ಹೇಳೋದು, ಇದೆಲ್ಲ ಬರ್ತದ ಯಾವಾಗ ನೀನು ದಾಸ ಅಂಥೇಳಿ ದೇವರಿಗೆ ದಾಸ ಅಂತ ಅನ್ಸ್ಕೊಂಡ್ರೆ. ಎಲ್ಲೆಲ್ಲಿ ಚರಿಸಿದರು ವಾಲಯ ನಿನ್ನ ಬೆನ್ನು ಬಿಡಲಾರ್ದಾಗೆ ನೀನು ಎಲ್ಲಿ ಹೋದರೆ ಅಲ್ಲಿ ಬರ್ತಾ ಇರ್ತಾರಂತೆ. ದೇವತೆಗಳು ಕೂಡ ನಿನ್ನ ಹಿಂದನೇ ಇರ್ತಾರೆ. ಕೀಳು ದೈವಗಳು ಯಾರು ಕೆಳಗಿನ ಅಂದರೆ ನೀಚ ಇದು ಅಂದರೆ ಬೇರೆ ದೇವತೆಗಳು, ಅನ್ಯ ದೇವತೆಗಳು ಅಥವಾ ಈ ಕಲಿಯಂಥವರು ಯಾರೂ ಅಂಜು ಬಿಡ್ತಾರೆ ನಿನ್ನ ನೋಡಿದರೆ. ಆಮೇಲೆ ಏಳಲ ಮಾಡೋದಲ್ಲ, ನಿನ್ನವರಿಗೆ ಊಳಿಗವೆಂದರೆ ಯಾರು ನಿನಗೆ ಈ ಕೆಲಸ ಅಂತ ಹೇಳೋದಲ್ಲ, ಮತ್ತು ನಿನಗೇ ಬಂದು ಕೆಲಸ ಮಾಡಿಕೊಡ್ತಾ ಇರ್ತಾರೆ, ನಿನ್ನ ಹತ್ರ ಬಂದು ಕೆಲಸ ಮಾಡ್ತಾ ಇರ್ತಾರೆ. ನಿನಗೆ ಏನು ಬೇಕು ಅದು ನಿನಗೆ ಮಾಡಿಕೊಡ್ಲಿಕ್ಕೆ ಮುಂದಕ್ಕೆ ಬರ್ತಾರೆ, ನೀನು ದಾಸ ಅಂತ ಅನ್ನಿಸ್ಕೊಂಡರೆ. ಈ ಸಂಸಾರ ಸಾಗರದೊಳಗೆ ತೇಲಬೇಕು, ನೀರಿನಾಗೆ ತೇಲಬೇಕು ಅಂತಂದರೆ ಈಜುಕಾಯಿ ಕಟ್ಕೋತಾರೆ, ಕಲ್ಲು ಕಟ್ಕೊಂಡ್ರೆ ತೇಳಲ್ಲಲ್ಲ. ಅದೇ ಥರ ನಮ್ಮಪ್ಪನ ದಾಸ ಅಂತ ಅನಿಸ್ಕೊಂಡ್ರೆ ಈ ಸಂಸಾರ ಸಾಗರದಿಂದ ತೇಲಾಡಿತಾ ಹೋಗಿ ದೇವರ ನಾಮಸ್ಮರಣೆ ಎಂಬ ಕೈವಲ್ಯಕ್ಕೆ ಸೇರ್ತೀವಿ ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು. ಬಾಲಕ್ರೀಡೆ ಆಡುವ ವಿಜಯ ವಿಠಲ ನಿನ್ನ ಪೋಲುವ ದೈವ ಕಾಣೆ. ಈ ಸಂಸಾರದೊಳಗೆ ಮುಳುಗ್ತಾ ಇದ್ದೀವಿ ನಾವು. ಕಲ್ಲು ಕಟ್ಟಿದರೆ ಅದು ಮುಳುಗೋಗೋದು ಹೋಗಲ್ಲ, ಈಸುಗಾಯಿ ಕಟ್ಕೊಂಡ್ರೇ ನಾವು ಮೇಲೆ ಬರೋದು. ಸುಮ್ಮನೆ ಏನೋ ಹಾಗೆ ಮುಳುಗ್ತಾ ದೇವರ ನಾಮಸ್ಮರಣೆ ಒಂದೇ ಮಾಡಿದ್ರಲ್ಲ, ಸತ್ಯವಾಗಿ ದೇವರು ಒಳಗೆ ನಿಂತು ಮಾಡಿಸ್ತಾ ಇದ್ದಾನೆ ಎಂಬುದು ಸಂಪೂರ್ಣವಾಗಿ ನಾವು ನಂಬಿದರೇನೆ ನಮ್ಮನ್ನು ದೇವರು ದಾಸ ಅಂತ ತಗೊಂಡು ನಮ್ಮನ್ನು ಹೊರಗೆ ಹಾಕಿ ಹಾಗೆ ಮುಕ್ತಿ ಕೊಡ್ತಾನೆ ಅಂಥೇಳಿ. ಈ ಪೊಡವಿಯೊಳಗೆ ನಿನ್ನ ಪೋಲುವ ದೈವ ಯಾರೂ ಇಲ್ಲಪ್ಪ ಅಂಥೇಳಿ ಇಲ್ಲಿ ಧ್ರುವತಾಳದೊಳಗೆ ಹೇಳ್ತಾ ಇದ್ದಾರೆ. ಮತ್ತು ಮಟ್ಟತಾಳದೊಳಗೆ ಪೃಥ್ವಿ ಪಾಲನ ಪುತ್ರ ಶತದಡ್ಡನಾದರು. ರಾಜನ ಮಗ
ದಡ್ಡ ಆದರೆ ಕೂಡ ಪ್ರತಿದಿನದಲ್ಲಿ ಪಂಡಿತ ಪಾಮರರು, ದಿನ ಪಂಡಿತ ಪಾಮರರು ಏನು ಮಾಡ್ತಾರೆ, ಭಾಳ ಅತಿಶಯವಾಗಿ ಅಂಜುತ್ತಲಿಪ್ಪರು. ಕೆಲವರು ಸ್ತುತಿ ಮಾಡ್ತಾರೆ, ಕೆಲವು ಗತಿದಾತ ಲಕ್ಷ್ಮೀಪತಿ ನಿನ್ನ ಪಾದವ ಅಂದರೆ ಅಂಜುತ್ತಾರೆ, ಸ್ತುತಿ ಮಾಡ್ತಾರೆ, ಹೆದರ್ತಾ ಇರ್ತಾರೆ. ದಡ್ಡ ಆದರೆ ಕೂಡ ಹೆದರಿ ಏನೋ ಒಂದು ಸ್ತುತಿ ಮಾಡೋದು, ಆತನ್ನು ಪ್ರೈಸ್ ಮಾಡೋದು, ಇಂಥವು ಮಾಡ್ತಾ ಇರ್ತಾರೆ. ಅದೇ ಗತಿದಾತ, ನಮ್ಮನ್ನು ಗತಿ ಕೊಡುವಂಥ ಗತಿದಾತ ಅಂದರೆ ಮುಕ್ತಿದಾತ, ಮುಕ್ತಿ ಕೊಡುವವನಾದ ಲಕ್ಷ್ಮೀಪತಿಯಾದ ನಿನ್ನ ಪಾದವನ್ನು ನುತಿಸುವ ಮಾನವನು, ನಿನ್ನ ಪಾದವನ್ನು ನುತಿಸುವ ಮಾನವನು, ನಿನ್ನ ಪಾದಕ್ಕೆ ಬೀಳುವವನು, ನಿನ್ನ ದಾಸ ಅಂತ ಅನ್ಸ್ಕೊಂಡಿದ್ದವನು, ಚತುರನಾಗಲಿ ಆತ ಜ್ಞಾನಿ ಆಗಿರ್ಬೋದು, ಅಜ್ಞಾನಿ ಆಗಿರ್ಬೋದು. ಇಲ್ಲಿ ಅವನ ಹಿತದೊಳಗೆ ದೇವತೆಗಳು ಇದ್ದು ಅವನ ಹಿತದೊಳಗೆ ದೇವತೆಗಳಿರ್ತಾರಂತೆ. ಜ್ಞಾನಿ ಅಂದರೆ ಒಳಗಿನ ಜ್ಞಾನ ಇರುತ್ತೆ. ಹೀಗೆ ಎಷ್ಟೋ ಜನ ಇರ್ತಾರೆ, ದೊಡ್ಡವರ ಹೆಸರು ತಗೊಳ್ಳೋದಕ್ಕಂತಲ್ಲ. ಸುಷುಮೀಂದ್ರ ತೀರ್ಥ ಶ್ರೀಪಾದಂಗಳವರು, ಶ್ರೀ ಸುಷುಮೀಂದ್ರ ತೀರ್ಥರು ಎಲ್ಲರಿಗೂ ಅಚ್ಚುಮೆಚ್ಚಿನ ಎಂಥ ಮಠದವರಾದರೆ ಕೂಡ ಆ ಶ್ರೀಪಾದಂಗಳವರು ಅಂದರೆ ಅಷ್ಟು ಭಕ್ತಿ, ನಡೆದಾಡೋ ರಾಯರು ಅಂತಲೇ ಅಂತಾರೆ ಕೆಲವು ಜನ ಅವ್ರನ್ನ. ಅಷ್ಟು ಭಕ್ತಿ ಇದ್ದವರು, ಭಕ್ತಿ ಅವ್ರ ಮೇಲೆ ಎಲ್ಲರಿಗೆ. ಅವರು ಸುಧಾದಿ ಗ್ರಂಥಗಳು ಓದಿಲ್ಲ, ಪಾಠ ಪ್ರವಚನಗಳು ಮಾಡ್ತಾ ಇರಲಿಲ್ಲ. ಎಷ್ಟೋ ಸರಿ ಅವರು ಕೂತ್ಕೊಂಡು ಸುಮ್ಮನೆ ಎಲ್ಲ ಏನಾದ್ರು ಸುಧಾ ಇವು ಏನೋ ಗೋಷ್ಠಿಗಳು ನಡೀತಾ ಇದ್ರು ಕೂಡ ಸ್ವಲ್ಪ ಹೊತ್ತು ಕೂತು ಹೋಗ್ಬಿಡ್ತಿದ್ರಂತೆ. ಜ್ಞಾನ ಇಲ್ಲ ಅಂದರೆ ಈ ಗ್ರಂಥ ಜ್ಞಾನ ಇಲ್ಲ. ಚತುರ ಅಂತಂದರೆ ಜ್ಞಾನ ಭಾಳ ಇದ್ರ ಜ್ಞಾನ ಇದ್ದವರು ಅಂದರೆ ಇಲ್ಲ ಅಂದರೆ ಕೂಡ ಎಷ್ಟು ಒಳಗಣ್ಣಿನ ಜ್ಞಾನ ಇದೆ ಅಂದರೆ ಅವರಿಗೆ. ಒಂದು ಸರಿ ಚಿಪ್ಪಗಿರಿಗೆ ಬಂದಾಗೆ ನಮ್ಮ ಅಣ್ಣನ ಮಗ ಎದುರಿಗೆ ಇದ್ದಾನೆ, ನೋಡಿದಾಗೆ ಹೇಳಿದ್ದು, ಬಹಳ ಜನ ಇದ್ದರು ಅವಾಗೆ, ಬಟ್ ನಮ್ಮ ಅಣ್ಣನ ಮಗ ನನಗೆ ಹೇಳಿದ್ದು, ಕಟ್ಟಿ ಮೇಲೆ ವಿಜಯದಾಸರ ಕಟ್ಟಿ ಮೇಲೆ ನಿಂತ್ಕೊಂಡಿದ್ದಾರೆ, ಏನೋ ಲ್ಯಾಂಗ್ವೇಜ್ನಾಗೆ ಮಾತಾಡ್ತಾ ಇದ್ದಾರೆ. ಅದು ಏನಂಬೋದು ಗೊತ್ತಿಲ್ಲ. ಹೇಗಿದ್ದು ಅಂದರೆ 2 ವೇ ಕಾನ್ವರ್ಸೇಷನ್ ಇರುತ್ತೆ ಅಲ್ಲ, ಕೈ ಹೀಗೆ ಮಾಡಿ ಏನೋ ಹೇಳ್ತಾ ಇದ್ದಾರೆ. ಆಮೇಲೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಕೈ ಕಟ್ಕೊಂಡು ಕೇಳೋದು, ಆಯಿತು ಅಂತಂಬೋದು ಮತ್ತು ಹೇಳೋದು. ಒಂದು 10 ನಿಮಿಷ ಹೆಚ್ಚು ಕಡಿಮೆ ವಿಜಯದಾಸರ ಹತ್ರ ಮಾತಾಡಿದ್ದಾರೆ ಸುಷುಮೀಂದ್ರರು. ಎಷ್ಟು ಒಳಗಣ್ಣಿನ ಜ್ಞಾನ ಇದ್ದರೆ ಅವರಿಗೆ ವಿಜಯದಾಸರ ದರ್ಶನ ಆಗಿ ಅವ್ರ ಜೊತೆಗೆ ಮಾತಾಡೋ ಭಾಗ್ಯ ಇರುತ್ತೆ. ಅದಕ್ಕೆ ಇಲ್ಲಿ ವಿಜಯದಾಸರು ಹೇಳೋದದೇ, ನಿನ್ನ ಪಾದ ನುಡಿಸುವ ಮಾನವನು ದಾಸ ಅಂತ ಅನ್ನಿಸ್ಕೊಂಡ್ರೆ ಅವನು ಚತುರನಾಗಲಿ ಅಚತುರನಾಗಲಿ, ಜಾಸ್ತಿ ಜ್ಞಾನ ಅಂದರೆ ಹೊರಗಿನ ಈ ಪುಸ್ತಕ ಜ್ಞಾನಗಳು ಏನಿದ್ದಾವೋ ಅದು ಇರಲಾರ್ದಾಗ ಹೋಗಲಿ, ದೇವತೆಗಳು ಇದ್ದು ಅವನ ಹಿತದೊಳಗೆ ಸಂತತ ಕೊಂಡಾಡುವರು, ಯಾವಾಗಲೂ ಹಿಂದೆ ನಿಂತು ಕೊಂಡಾಡ್ತಾ ಇರ್ತಾರೆ. ಕತಿಗೊಳಿಸುವ ದುರುಳ ತತಿಗಳು ಇವನ ಕಾಣುತ್ತಲೇ ಪಲಾಯನ ಪ್ರತಿ ಮಾತಾಡದಲೆ. ಈ ದುಷ್ಟರು ಯಾರಾದರೂ ಹಿಂದೆ ಬಂದರೆ ಕೂಡ ಇವ್ರನ್ನ ನೋಡಿದಗಳಿಗೆ, ಇಂಥ ದಾಸರನ್ನ ನೋಡಿದರೆ ಓಡೋಗ್ಬಿಡ್ತಾರಂತೆ, ಹತ್ರನೂ ಬರಲ್ಲ. ಯತಿಗಳ ಮನೋಹರ ವಿಜಯ ವಿಠಲ ನಿನಗೆ ಸುತರೆಂಬರು. ಯತಿಗಳ ಮನೋಹರಪ್ಪ ನೀನು, ನಿನಗೆ ಈ ದಾಸರೆಲ್ಲರೂ ಸುತರು, ಮಕ್ಕಳು. ಭಕುತ ಜನವಲ್ಲದೆ ಇತರಾದಿಗಳೇ ಎಲ್ಲ ಭಕ್ತರು ನಿನ್ನ ಮಕ್ಕಳಲ್ಲಪ್ಪ. ಆ ದಾಸತ್ವ ನಮಗೆ ಕೂಡ ಪ್ರಸಾದ ಮಾಡಲಿ ಅಂಥೇಳಿ ನಾವು ವಿಜಯದಾಸರು ಅಂತರ್ಗತ ಪರಮಾತ್ಮನ ಬೇಡಿಕೊಳ್ಳೋಣ. ತ್ರಿವಿಡ ತಾಳದಿಂದ ಇನ್ನೊಂದು ಆಡಿಯೋ ಅಲ್ಲಿ ಕಳಿಸ್ತೀನಿ. ಇವಾಗ ತ್ರಿವಿಡ ತಾಳದ್ದು ಅರ್ಥಾನುಸಂಧಾನ. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ವೃಂಭಜೆ. ಎಲ್ಲ ದುಷ್ಟ ದೇವತೆಗಳೆಲ್ಲ ಓಡೋಗ್ಬಿಡ್ತಾರೆ ಅಂಥೇಳಿ ಮಟ್ಟತಾಳದ್ರೊಳಗೆ ಹೇಳಿದ್ದಾರೆ. ಯಾರು ದಾಸರು ಅಂತ ಇರ್ತಾರೋ ಅವ್ರಿಗೆ ಕಾಟ ಕೊಡ್ಲಕ್ಕೂ ಬರಲ್ಲ ಅಂಥೇಳಿ. ಆಮೇಲೆ ತ್ರಿವಿಡ ತಾಳದೊಳಗೆ ದಾಸರ ಲಕ್ಷಣ
ಲಕ್ಷಣ ಒಳಗಡೆಲಿಂದ ಹೇಗಿರುತ್ತೆ ಅಂತ. ನಡೆಯುವುದು ನುಡಿಯುವುದು, ನಡೆಯೋದಾಗಲಿ, ನಾವು ಬಾಯಿಲಿಂದ ಹೇಳೋದಾಗಲಿ, ಕೊಡೋದಾಗಲಿ, ಕೇಳೋದಾಗಲಿ, ಹಿಡ್ಕೊಂಬೋದಾಗಲಿ, ಬಿಡೋದಾಗಲಿ, ಇಡುವುದು ತಡವುದು, ಇಡೋದಾಗಲಿ, ಬೇಡ ಅಂಥೇಳಿ ತಡೆಯೋದಾಗಲಿ, ಕೊಡುವುದು ತೊಡುವುದು, ಕೊಡೋದಾಗಿರ್ಬೋದು, ತೊಟ್ಕೊಳ್ಳೋದಾಗಿರ್ಬೋದು, ಕೆಡುವುದು ಉಳಿಯುವುದು, ಕೆಡುವುದಾಗಿರ್ಬೋದು, ಉಳಿಸೋದಾಗಿರ್ಬೋದು, ಹೆಜ್ಜೆ ಬಿಟ್ಟು ಹೆಜ್ಜೆ ಹಾಕೋದು, ಅಡೆ ಇಟ್ಟು ಮತ್ತಡಿ ತೆಗೆದು ಮುಂದೆ ನಡೆಯೋದು, ಬಡತನ, ಭಾಗ್ಯವು, ಬಡತನ ಆಗಿರ್ಬೋದು, ಭಾಗ್ಯ, ಎಷ್ಟೊಂದು ಹಣ ಬಂದಿರುತ್ತೆ ಆ ಭಾಗ್ಯ ಆಗಿರ್ಬೋದು, ಕಡು ದುಃಖ ಸುಖಗಳು, ಕಷ್ಟಗಳು, ಕಡು ಕಷ್ಟಗಳು, ಸುಖಗಳು, ಎಡಿಗಡಿಗೆ ನಾನು ಪಡೆದ ಕಾರಣಗಳು, ನನಗೇನೇನು ನನ್ನ ಅಡಿಗೆ ಜೀವನದೊಳಗೆ ಬಂದಿದೆನೋ ಸಮುದ್ರದ ತೆರೆಗಳಂತೆ, ತರಂಗಗಳು, ಸಮುದ್ರ ತರಂಗಗಳು ಹೇಗೆ ಅಲೆಗಳು ಬರ್ತಾ ಇರ್ತಾವಲ್ಲ, ಕಡಲ ತೆರೆ ಒಡಗೂಡಿ ಬರುತ್ತಿಪ್ಪ ಸಡಗರವೆಲ್ಲವೂ, ಎಲ್ಲ ನನಗೆ ಬರೋ ಎಲ್ಲ ಆನಂದಗಳೆಲ್ಲ ಒಡೆಯ ನಿನ್ನಾಧೀನ. ದೇವರೇ, ಅದೆಲ್ಲ ನಿನ್ನಾಧೀನ. ಹೇಳಬೇಕಂದ್ರೆ ನಡೆಯೋದು, ನಾನು ನಡೆಯೋದು ನಿನ್ನಾಧೀನ, ನಾನು ನುಡಿಯೋದು, ನಾನು ಮಾತಾಡ್ತಾ ಇದ್ದೀನಿ ನಿನ್ನಾಧೀನ, ನಾನು ಕೊಡೋದು, ನಾನು ದಾನ ಕೊಡ್ತಾ ಇದ್ದೀನಿ ನಿನ್ನಾಧೀನಪ್ಪ, ನಾನು ಕೇಳ್ತಾ ಇದ್ದೀನಿ ನಿನ್ನಾಧೀನ, ನಾನು ಹಿಡ್ಕೊತಾ ಇದ್ದೀನಿ ಒಂದು ಸಾಮಾನು ಯಾವುದೋ ಒಂದು ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ನಿನ್ನಾಧೀನ, ನೀನು ಅಲ್ಲಿಂದ ಕೈ ಬಿಡಿಸಿದಿ, ನನ್ನ ಕೈಲಿಂದ ಕೆಳಗೆ ಬಿತ್ತು, ಅದಕ್ಕೆ ಬಿಡುವುದು ಕೂಡ ನಿನ್ನಾಧೀನ, ಇಡುವುದು, ನಾನೊಂದು ಸಾಮಾನು ತೆಗೆದು ಒಂದು ಕಡೆ ಇಟ್ಟೆ ನಿನ್ನಾಧೀನ, ತಡುವುದು, ಹೀಗೆ ಪ್ರತಿಯೊಂದಕ್ಕೂ ನಿನ್ನಾಧೀನ ನಿನ್ನಾಧೀನ ಅಂತ ಜೋಡಿಸ್ಕೋಬೇಕಿಲ್ಲಿ. ಅಂದರೆ ಬಡತನ ಆಗಲಿ, ಭಾಗ್ಯ ಬರಲಿ, ಎಷ್ಟು ಸುಖಗಳು ಬರಲಿ, ಎಷ್ಟು ದುಃಖಗಳು ಬರಲಿ, ಸ್ವಾಮಿ ನಿನ್ನಾಧೀನ, ನೀನಿಲ್ಲಾರ್ದಾಗಿ ನನಗೆ ಯಾರೂ ಕೊಡಲ್ಲಪ್ಪ, ನೀನು ಕೊಡ್ತಾ ಇದ್ದೀಯಪ್ಪ ಅಂಥೇಳಿ ಇಲ್ಲಿ ಹೇಳೋದು. ಒಡೆಯ ನಿನ್ನಾಧೀನ, ಉಡಿಯಲ್ಲಿ ಶಿಶುವಿನ ಕೆಡಹಿ ಕಟ್ಟಿಕೊಂಡು, ಸಣ್ಣ ಕೂಸಿನ ಉಡಿಯಾಗಿ ಕಟ್ಟಿಕೊಂಡು, ಯಾವ ರೀತಿ ತಾಯಿ ಸಾಕ್ತಾಳಲ್ಲ, ತಾಯಿ ಸಾಕುವಂತೆ ನನ್ನ ಸಾಕ್ತಾ ಇದೆಯಲ್ಲಪ್ಪ, ಅಡಿಗಡಿಗೆ ನಸು ನಗುವಂತೆ ನನ್ನ ಸಾಕ್ತಾ ಇದ್ದಿ, ಕೂಸಿನ ನೋಡ್ಕೊಂಡಂಗೆ ನನ್ನ ನೋಡ್ಕೊತಾ ಇದ್ದಿ, ಹೆಜ್ಜೆ ಇಡಿಸ್ತಿ, ಅಡುಗೆ ಮಾಡಿಸ್ತಿದ್ದಿ, ಊಟ ಮಾಡಿಸ್ತಿದ್ದಿ, ನಿಂದಿರಿಸ್ತಿದ್ದಿ, ಕೂಡಿಸ್ತಿದ್ದಿ, ನಗಿಸ್ತಿದ್ದಿ, ಅಳಿಸ್ತಿದ್ದಿ. ಏನಪ್ಪ ನಿಂದು ಲೀಲೆ, ಜಡಮತಿ ಹರ, ಜಡಮತಿಗಳನ್ನು ಹರಣ ಮಾಡೋ ಆತ ನಮ್ಮ ವಿಜಯ ವಿಠಲ. ನೀನೇ ದೃಢಭಕ್ತರಿಗೆ ಬಿಡದೆ ಲಾಲಿಸಿ ಪಾಲಿಪು. ದೃಢಭಕ್ತರು ಅಂತಂಬೋರು ಸತತ ನಿನ್ನ ನಾಮಸ್ಮರಣೆಯಲ್ಲಿ ನೀನು ಮಾಡಿಸ್ತೀ ಅಂತ ನಂಬಿಕೆ ಇಟ್ಟುಕೊಂಡು ಯಾರು ಇರ್ತಾರೋ ಅವ್ರನ್ನ ಬಿಡ್ಲಾರ್ದಾಗಿ ನೀನು ಲಾಲಿಸಿ ಪಾಲಿಸ್ತಾ ಇದ್ದೀಯಪ್ಪ ಅಂಥೇಳಿ ತ್ರಿವಿಡ ತಾಳದೊಳಗೆ ಹೇಳ್ತಾ ಇದ್ದಾರೆ. ಅಟ್ಟತಾಳದೊಳಗೆ ವಿಜಯದಾಸರು ತಮ್ಮ ಬಗ್ಗೆನೂ ಹೇಳ್ಕೊಂಡಿರ್ತಾರೆ. ಹಾಗೆ ಎಲ್ಲ ದೊಡ್ಡ ದೊಡ್ಡ ದಾಸರ ಬಗ್ಗೆ, ಮನೆಯ ಕಟ್ಟಿಸಲಿಲ್ಲ, ಮಾಳಿಗೆ ತೊಯಿಸಲಿಲ್ಲ, ಮನೆ ಕಟ್ಟಿಸಲಿಲ್ಲ, ಮಾಳಿಗೆ ತೊಯಿಸಲಿಲ್ಲ, ಹಣ ತರಿಸಲಿಲ್ಲ, ಉಪವಾಸವಂತೂ ಇಡಲಿಲ್ಲಲ್ಲಪ್ಪ ನೀನು. ಇದ್ರಾಗ ಹೇಳ್ಬೇಕಂದಾಗೆ ಹಣ ತರಿಸಲಿಲ್ಲ, ಆದರೂ ಉಪವಾಸವಿಡಲಿಲ್ಲ, ಧನಿಕ ನೆನೆಸಲಿಲ್ಲ, ನನಗೇನು ದೊಡ್ಡ ಸೌಕಾರ ಅಂತ ಅನ್ನಿಸ್ಲಿಲ್ಲ, ಬಡವನ್ನ ಮಾಡಲಿಲ್ಲ, ಪೂರ್ಣ ಊಟಕ್ಕಿಲ್ಲಾರ್ದಾಗ ಬಡವನ್ನ ಮಾಡಲಿಲ್ಲ, ವನಜನಾಭನೆ ನಿನ್ನ ನೆನೆದ ಭಕ್ತರಿಗೆ ಅಣು ಮಾತ್ರ ಪ್ರಯಾಸವನ್ನೇ ತಂದು ಕೊಡದಲೆ, ಅಣು ಮಾತ್ರ ಒಂದು ಕಿಂಚಿತ್ತು ಕಷ್ಟ ಕೊಡಲಾರ್ದಾಗಿ ಅನುದಿನ ಸಲಹುವ ಅನಿಮಿತ್ಯ ಬಂದು ಪ್ರತಿನಿತ್ಯ ಸಲಹುತ್ತಾ ಇದ್ದೀಯಲ್ಲಪ್ಪ. ಜ್ಞಾನಧನ ಮೊದಲು, ಇಲ್ಲಿ ಧನಿಕ ನೆನೆಸಲಿಲ್ಲ ಅಂತಂದರೆ ಜ್ಞಾನಧನ ಅಷ್ಟು ಜಾಸ್ತಿ ಕೊಡಲಿಲ್ಲ, ಆದರೂ ಬಡವಂತ ಅಂತ ಕೂಡ ಅನಿಸ್ಲಿಲ್ಲ. ಇದು ಪ್ರತಿಯೊಬ್ಬರಿಗೆ ನಾವು ಕೂಡ ಕಂಪೇರ್ ಮಾಡ್ಕೊಂಡು ನೋಡ್ಬೋದು. ನಮಗೆ ಜ್ಞಾನ, ಹಣ ತರಿಸಲಿಲ್ಲ, ಉಪವಾಸವಿಡಲಿಲ್ಲ, ನಿತ್ಯ ಹಣ ಸಂಪಾದನೆ ಮಾಡ್ಲಿಕ್ಕಿಲ್ಲ ನಾವು, ಆದರೂ ಉಪವಾಸವಿಡಲಿಲ್ಲ. ನಮಗೆ ಧನಿಕ ಎನಿಸ್ಲಿಲ್ಲ, ಅಂದರೆ ಜ್ಞಾನ ಜಾಸ್ತಿ ಕೊಡಲಿಲ್ಲ, ಹಾಗಂತ ಬಡವನ್ನ ಮಾಡಲಿಲ್ಲ, ಸ್ವಲ್ಪ ಕಿಂಚಿತ್ತು ನಮಗೆ ಜೀವನಯೋಕ್ತಿಗಿದ್ದಷ್ಟರೊಳಗೆ ನಮಗೆ ಜ್ಞಾನ ಕೊಟ್ಟಿದ್ದಾನೆ, ಬಡವನ್ನ ಮಾಡಲಿಲ್ಲ ಸಂಪೂರ್ಣವಾಗಿ. ವನಜನಾಭನೆ ನಿನ್ನ ನೆನೆದ ಭಕ್ತರಿಗೆ ಒಂದು ಚೂರು ಪ್ರಯಾಸವಿಲ್ಲಾರ್ದಾಗಿ ತಂದು ಕೊಡದಲೆ ಅನುದಿನ ಸಲಹುವ ಅನಿಮಿತ್ಯ ಬಂದು ಎಲ್ಲ ತಂದು ಕೊಡ್ತೀಯಲ್ಲಪ್ಪ ಅಂಥೇಳಿ. ಇದರೊಳಗೆ ಒಂದು ಹೇಳಬೇಕಂದಾಗೆ ರಾಯಚೂರವರೇ ಆದ ಮರ್ಚೆಡ್ ಶ್ರೀನಿವಾಸರಾವ್ ಅವರು ಬಹಳ ದೊಡ್ಡ ವ್ಯಕ್ತಿಗಳು. ನಮ್ಮ ತಂದೆಯವರು ಭಾಳ ಅವ್ರ ಬಗ್ಗೆ ಹೇಳ್ತಾ ಇದ್ದರು.
ಅವ್ರ ಮಗಳಿಗೆ ಮದುವೆ ಮಾಡಬೇಕು ಅಂಥೇಳಿ ನಿಶ್ಚಯ ಆಯ್ತಂತೆ. ಮಾನ್ವಿಯಲ್ಲಿ ಮದುವೆ, ಏನೂ ಇಲ್ಲ, ಬಡವರು. ಮದುವೆ ಅಂದಮೇಲೆ ಎಷ್ಟೊಂದು ಬೇಕಾಗತ್ತೆ. ಇವರು ಬರ್ತಾರೆ, ಬೀಗರು ಬರ್ತಾರೆ, ಅವರಿಗೆ ಊಟದ ವ್ಯವಸ್ಥೆ ಮಾಡಬೇಕು. ಮಾನ್ವಿಯಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಹೆಂಡತಿ ಸ್ವಲ್ಪ ನೋಡಿ, ಮರುದಿವಸನೇ ದೇವ್ರ ಸಮಾರಾಧನೆ, ಮಧ್ಯಾಹ್ನ ಆಗಿದೆ. ಅಲ್ಲ ರೀ, ನಾಳೆಗೆ ಅಡುಗೆ ಮಾಡಲಿಕ್ಕೆ ಸಾಮಾನೂ ಇಲ್ಲ, ನೀವು ನೋಡಿದರೆ ಹರಿಕಥಾಮೃತ ಸಾರ ಸುಳಾದಿ ಅಂತ ಕೂತ್ಕೊಂಡ್ಬಿಟ್ಟಿದ್ದೀರಿ, ಹೇಗೆ ಆಗಬೇಕು? ಸ್ವಾಮಿ ತರಿಸ್ತಾನೆ. ಇಷ್ಟು ದಾರುಢ್ಯ ನೋಡ್ರಿ ಅವರಿಗೆ. ಸ್ವಾಮಿ ತರಿಸ್ತಾನ, ಅವನ ಇಚ್ಛೆಗಿದ್ದರೆ ಬೇ ಬರುತ್ತೆ ಅಂತ. ಆಕಿ ಏನು ಮಾಡಬೇಕು ಗೊತ್ತಾಗ್ಲಾರ್ದಾಗ ಕೂತ್ಕೊಂಡ್ಬಿಟ್ಲಂತೆ. ಸಣ್ಣ ಸಣ್ಣ ಮಕ್ಕಳು ಬೇರೆಯವರೆಲ್ಲರೂ. ಸಂಜೆ 6 ಗಂಟೆಗೆ ಒಂದು ಬಂಡಿ ತುಂಬ ಸಾಮಾನು, 4 ದಿನಕ್ಕಾಗೋ ಸಾಮಾನು ಉಟ್ಕೊಂಡು ಒಬ್ಬಾತ ಬಂದಂತೆ. ನನಗೆ ಒಂದು ಕನಸು ಬಿದ್ದಿದೆ. ಇಲ್ಲಿ ಈ ಮದುವೆ ಏನು ನಡೀತಾ ಇದೆ, ಇಲ್ಲಿ ಒಂದು ಮದುವೆ ನಡೀತಾ ಇದೆ, ಇದಕ್ಕೆ ಇವೆಲ್ಲ ಪದಾರ್ಥಗಳು ಕೊಟ್ಟರೆ ಎಷ್ಟೋ ಜನ್ಮದ ಪುಣ್ಯ ಅಂಥೇಳಿ ಒಂದು ಕನಸು ಬಿದ್ದಿದೆ. ಅಲ್ಲಿ ಹೋಗಿ ಕೊಡು ಅಂತ ಹೇಳಿದಂಗೆ ಕನಸು ಬಿದ್ದಿದೆ ನನಗೆ. ಇಲ್ಲಿ ಮರ್ಚೆಡ್ ಶ್ರೀನಿವಾಸರಾವ್ ಅವರು ಯಾರು ಅಂತ ಕೇಳಕ್ಕೆ ಬಂದ್ರಂತೆ. ಅವಿಷ್ಟು ಸಾಮಾನು ಕೊಟ್ಟು ಹೋದ್ರಂತೆ. ಎಷ್ಟು ದಾರಿಢ್ಯ ಇದ್ದರೆ ಆ ಮಾತು ಬರುತ್ತೆ. ಅಂದರೆ ನಾವು ಅಂತೀವಿ ಹಾಗಂತೇಳಿ ಸುಮ್ಮನೆ ಕೂಡ್ಲಕ್ಕಾಗ್ತದ ಅಂಥೇಳಿ. ಈಗ ಸುಮ್ಮನೆ ಕೂಡ್ಲಕ್ಕಾಗ್ತದ ಅಂದರೆ ಆ ಕೂಡಿಸೋನು ಅವನೇ. ಈಗ ನಾವು ಎದ್ದು ಪ್ರಯತ್ನಪೂರ್ವಕವಾಗಿ ಹೊರಗೆ ಹೋಗ್ತಾ ಇದ್ದೀವಿ ತೊಗೊಂಬರ್ಲಕ್ಕೆ ಅಂತಂದರೆ ಆ ಕಳಿಸೋನು ಅವನೇ. ತರ್ಥನೆ ಸ್ವಾಮಿನೇ ನಾನು ಎದ್ದು ಹೋಗಲ್ಲ ಅಂತ ಅನಿಸೋದು ಅವನೇ. ಇದು ನಡೆದಿರೋದು ವಿಷಯ. ಹಾಗೆ ಅಣು ಮಾತ್ರ ಪ್ರಯಾಸ ಕೊಡಲಾರ್ದಾಗಿ ಅಷ್ಟು ಜನನ ಕರ್ಕೊಂಡಿದ್ದಾರೆ. ಅವು ಏನೂ ತ್ರಾಸು ಕೊಡಲಾರ್ದಾಗೆ ದೇವರು ಸಲತಾನೆ ಅನ್ಲಕ್ಕೆ ಇದೊಂದು ಉದಾಹರಣೆ. ಮನಮೆಚ್ಚಿ ಫಲವೀವ ವಿಜಯ ವಿಠಲ ನಮ್ಮ ಮನಮೆಚ್ಚಿ ಫಲನು ಕೊಡ್ತಾನೆ. ತನ್ನ ಕನಸಿನಲ್ಲಿ ಕೊಂಡಾಡೆ ಮನಸ್ಸಿನಲ್ಲಿ ನಿಲ್ಲುವ. ಕನಸಿನಲ್ಲಿ ಕೊಂಡಾಡಿದರೆ ಸಾಕು, ಮನಸ್ಸಿನಲ್ಲಿ ಬಂದು ನಿಲ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಆದಿತಾಳದೊಳಗೆ ಸ್ವಾತಂತ್ರ್ಯ ನಮ್ಮ ಸ್ವಾಮಿ ಮತ್ತಾವನಾದರುಂಟೆ. ಸ್ವಾತಂತ್ರ್ಯ ನಮ್ಮಪ್ಪ, ಯಾರಿಗೆ ಸ್ವತಂತ್ರ ಇಲ್ಲ ಆತನ ಬಿಟ್ಟರೆ. ಈತನ ಸೇವಕನಾಗಿ ಪಾತಕ ಕಳ್ಕೊಳ್ಳಿ, ಎಲ್ಲ ನಮ್ಮ ಪಾಪಗಳನ್ನೆಲ್ಲ ಕಳ್ಕೋಬೇಕು ಅಂದರೆ ನೀನು ಸ್ವತಂತ್ರ, ನಾನು ಅಸ್ವತಂತ್ರ. ನೀನು ಮಾಡಿಸಿದ್ರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಇದು ಸತತ 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 ನಮ್ಮ ನಾಲಿಗೆಯಲ್ಲಿ ಬರ್ತಾ ಇರಬೇಕು, ನಮ್ಮ ಮನಸ್ಸಿನಲ್ಲಿ ಬರ್ತಾ ಇರಬೇಕು. ನಾವೊಂದೇ ಅಲ್ಲ, ಪ್ರತಿಯೊಬ್ಬರೂ ಮಾಡುವುದು ಒಳಗೆ ನಿಂತು ಸ್ವಾಮಿ ಮಾಡಿಸಿದ್ರೇ ಎಂಬುದು ಬರಬೇಕು. ಈ ಸಂಶಯ ಬೇಡ ನಮಗೆ, ಮಾಡುವುದೇ ಸಲ್ಲ. ಭೀತಿ ನಿಮಗೆ ಇಲ್ಲ, ಭೂತಳದೊಳಗೆಲ್ಲ ಭೀತಿ ಎಂಬುದೇ ಇಲ್ಲ ನಿಮಗೆ. ಭೂತಳದೊಳಗೆಲ್ಲ ಹೆದರಿಕೆ ಎಂಬುದು ಇಲ್ಲಾರ್ದಾಗಿರ್ತೀರಪ್ಪ. ಪೀತಾಂಬರ ಬಂಗಾರದ ವಸ್ತ್ರ ಧರಿಸಿದಾತ ನಮ್ಮಪ್ಪ ವಿಜಯ ವಿಠಲರೆಯ ದೂತನಾದವರಿಗೆ. ನಿನ್ನ ದೂತ, ನಿನ್ನ ದಾತ ಅಂತ ಅನ್ಸ್ಕೊಂಡಿದ್ದರೆ ಅಂದರೆ ಸಾಕು, ದುಷ್ಕರ್ಮ ನಿಲ್ಲದೇ ಇಲ್ಲ, ಪಾಪಗಳೆಲ್ಲ ನಿಲ್ಲದಿಲ್ಲ, ಎಲ್ಲ ಓಡೋಗ್ಬಿಡ್ತವೆ. ದೊರೆ ಎಂದರೆ ನಮ್ಮ ಸಿರಿ ಅರಸನೇ ದೊರೆ. ದೊರೆ ದೊರೆ ಅಂತ ನಮ್ಮ ದೊರೆ, ನಮ್ಮೆಲ್ಲರಿಗೆ ದೊರೆ ಯಾರು? ನಮ್ಮ ಲಕ್ಷ್ಮೀಪತಿಯಾದ ನಮ್ಮಪ್ಪ. ದೊರಕುವಂತೆ ಮಾಡಿ ಭಜಿಸಿ ವಿಜಯ ವಿಠಲನ ಪಾದ. ದೇವರ ಪಾದ ದೊರಕೋ ಥರ ಭಜನೆ ಮಾಡ್ರಿ. ನಿತ್ಯ ದೇವರ ನಾಮಸ್ಮರಣೆ. ದೇವರ ನಾಮಸ್ಮರಣೆಯಲ್ಲೂ ನಾವು ಒಂದು ಪೂಜೆ ಮಾಡ್ತಾ ಇದ್ದೀವಿ ಅಂತಂದರೆ ಕೂಡ ಒಳಗೆ ನಿಂತು ಸ್ವಾಮಿ ಮಾಡಿಸ್ತಾ ಇದ್ದಾನೆ. ಇದು ಒಂದೊಂದು ನಿಮಿಷಕ್ಕೆ, ಒಂದೊಂದು ಕ್ಷಣಕ್ಕೆ ಒಳಗೆ ನಿಂತು ಸ್ವಾಮಿ ಮಾಡಿಸ್ಲಿಲ್ಲ ಅಂದರೆ ಆಗೋದಿಲ್ಲ. ನನ್ನ ಕರ್ಮಾನುಸಾರದ ಪ್ರಕಾರ ಅವನು ಮಾಡಿಸ್ತಾ ಇದ್ದಾನೆ ಎಂಬುದನ್ನು ಪ್ರತಿ ನಿಮಿಷವೂ ನಮಗೆ ಬರೋ ಥರ ಸ್ವಾಮಿ ಮಾಡಲಿ ಅಂತ ಬೇಡಿಕೊಂಡು ಆ ಪಾದಗಳನ್ನು ನಾವು ಭಜನೆ ಮಾಡಿದರೆ ಸಾಕು. ಆತ ನಮ್ಮನ್ನು ಒಲಿತಾನೆ. ಅದನ್ನು ಭಜನೆ ಮಾಡಬೇಕು. ಈತನೇ ನಮ್ಮಪ್ಪ, ನಮ್ಮ ದೊರೆ ಅಂಥೇಳಿ ವಿಜಯದಾಸರು ಎಷ್ಟು ಅದ್ಭುತವಾಗಿ ರಚನೆ ಮಾಡಿದ್ದಾರೆ. ಇನ್ನು ಒಳಗೆ ಹೋದಷ್ಟು ಎಷ್ಟೋ 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 ಇದ್ದಾವೆ ಇದರೊಳಗೆ. ಅದು ನಮಗೆ ಸ್ವಾಮಿ ಇದು ಈವನ್ ವನಜನಾಭನ ನಿನ್ನ ನೆನೆದೆನ ಭಕ್ತರಿಗೆ ಅಣು ಮಾತ್ರ ಪ್ರಯಾಸವಿಲ್ಲದೆ ತಂದು ಕೊಡದಲೆ ಎಂಬುದಕ್ಕೆ ಶ್ರೀಪಾದರಾಯರ ಕಥೆನೂ ಬರುತ್ತೆ. ಅಲ್ಲಿ ಎಲ್ಲೋ ಅಡವಿಯಲ್ಲಿ ಕರ್ಕೊಂಡೋಗಿ ಅಲ್ಲಿ ನಿಂದಿರಿಸ್ಬಿಟ್ರು. ಯಾವ ಭಕ್ಷ್ಯಗಳು ಮಾಡ್ಲಿಕ್ಕಿಲ್ಲಾರ್ದಾಗಿದ್ದಾಗ ಅವ್ರಿಗೆ ಕೂಡ ಹಾಗೆ ಬಂಡಿ ಕಟ್ಕೊಂಡು ಭಕ್ಷ್ಯಗಳು ಎಲ್ಲ ಅಡುಗೆ ಆಗೋ ಥರ ಮಾಡಿದ್ರಂತೆ. ಇಲ್ಲಿ ನಂಬಿಕೆ
ದೇವರ ಮೇಲೆ ಸಂಪೂರ್ಣವಾದ ವಿಶ್ವಾಸ. ನಿನಗೆ ಬೇಕು, ನೀನು ಮಾಡಿಸ್ಕೋತಿ, ಬೇಡ ಅಲ್ಲಿಗೆ ನಿಂದಿರಿಸ್ತಿ. ನಿನ್ನ ಸಂಕಲ್ಪ ಅಂಬೋದನ್ನು ಬರಬೇಕು. ಇದು ಸಂಪೂರ್ಣವಾಗಿ ದೇವರು ನಮಗೆ ಕೊಡಲಿ ಅಂತ ಎಲ್ಲೋ ಆ ಪ್ರಾರ್ಥನಾ ಮಾಡುವಷ್ಟು ಸ್ವತಂತ್ರ ನಮಗೆ ಅವನು ಕೊಟ್ಟಿದ್ದಾನೆ. ಅಂದರೆ ಮಾಡಿಸ್ಕೋಬೇಕು ಅಂತೇಳಿ ಅದು ಕೂಡ ಅವನು ಹೇಳೋವರೆಗೆ ಆಗೋದಿಲ್ಲ. ಇದನ್ನು ನಾವು ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ವಿಜಯರಾಯ. ಹರೇ ಶ್ರೀನಿವಾಸ. ನಾಹಂಕರ್ತ ಹರಿಕರ್ತ. ಇದು ನನ್ನ ಜೀವನ ಯುಕ್ತಿಗೆ ಸ್ವಾಮಿ ಎಷ್ಟು ನುಡಿಸಿದಾನೋ ಅಷ್ಟೇ ಹೇಳಕ್ಕೆ ಪ್ರಯತ್ನ ಮಾಡಿರೋದು. ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ, ಆ ತಪ್ಪುಗಳನ್ನು ತಿದ್ದಬೇಕು ಅಂಥೇಳಿ ನಾನು ಕೇಳ್ಕೊತಾ ಇದ್ದೀನಿ. ಹರೇ ಶ್ರೀನಿವಾಸ.